ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ ಇವತ್ತು ಬೆಳಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಚಾಲನೆ 3 ದಿನಗಳ ಕಾಲ ಹೆಜ್ಜೆ ಹಾಕಲಿರುವ ನಾಯಕರು ಕಾರ್ಯಕರ್ತರು ಇದಕ್ಕೂ ಮುನ್ನ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ. ಬಿಡದಿಯ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ನಡಿಗೆ ಜೆಡಿಎಸ್ ನಾಯಕರ ಜೊತೆ ಬಿಜೆಪಿ ಕಾರ್ಯಕರ್ತರು ಹಾಕಲಿದ್ದಾರೆ ಹೆಜ್ಜೆ. ಮೊದಲ ದಿನ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 9 ಕಿಲೋಮೀಟರ್ ನಡಿಗೆ. ಬಿಡದಿ ಹೋರಾಟದ ಮೂಲಕ 2028ರ ಎಲೆಕ್ಷನ್ ಅಖಾಡಕ್ಕೆ ಸಿದ್ಧತೆ. ನಿಖಿಲ್ ಕುಮಾರಸ್ವಾಮಿಗೆ ನೇತೃತ್ವ ಕೊಡೋ ಮೂಲಕ ಹೊಸ ಶಕೆ ಆರಂಭಿಸಲು ತಂತ್ರ. ಪಾದಯಾತ್ರೆ ಮೂಲಕ ಹಳೆ ಮೈಸೂರು ಭಾಗದ ಮೇಲೆ ಮತ್ತೆ ಬಿಗಿ ಹಿಡಿತ ಸಾಧಿಸುವ ಪ್ಲಾನ್. ಬೃಹತ್ ಪಾದಯಾತ್ರೆಯ ಉದ್ಘಾಟನೆಗಷ್ಟೇ ಬಿಜೆಪಿ ನಾಯಕರಿಗೆ ಅವಕಾಶ. ಅಟೆಂಡೆನ್ಸ್ ಕೊಡ್ತಾರೆ, ಆದರೆ ಇಡೀ ಪಾದಯಾತ್ರೆಯಲ್ಲಿ ಭಾಗಿ ಇಲ್ಲ. ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿ ಅಂತ ಕರೆ ಕೊಟ್ಟಿರುವ ವಿಪಕ್ಷ ನಾಯಕ ಆರ್ ಅಶೋಕ್. ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿಗೇನೆ ಟೆಸ್ಟ್. ಮಕ್ಕಳು ಪೋಷಕರ ಬುದ್ಧಿವಂತಿಕೆ ಪರೀಕ್ಷೆಗೆ ಶಿಕ್ಷಣ ಇಲಾಖೆಯಿಂದ ಬ್ರೇಕ್. ನಿಯಮ ಉಲ್ಲಂಘಿಸಿದರೆ 25,000 ರೂಪಾಯಿ ದಂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.